ಕ್ವಶನ್ ನೋಡ್ರಿ, ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 462 ಚದರ್ ಸೆಂಟಿಮೀಟರ್ ಆದರೆ ಅರ್ಧಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತದು. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನೋಡ್ರಿ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಹೆಂಗಿರ್ತದೆ? ಒಂದು ಬಾಲ್ ಇರ್ತದೆ, ವಾಲಿಬಾಲ್ ಅಂತ ತಿಳ್ಕೊರಿ. ವಾಲಿಬಾಲವನ್ನು ಸಮನಾಗಿ ಕಟ್ ಮಾಡ್ತೀವಿ. ಕಟ್ ಮಾಡಿದ್ಕೊಳ್ಳಿ ಕೆಳಗೆ ಏನಿರ್ತದೆ, ರೌಂಡಾಗೆ ಬರ್ತದೆ. ಆಮೇಲೆ ಮ್ಯಾಲೆ ಒಂದು ವೃತ್ತಾಕಾರದ ಒಂದು ಏರಿಯಾ ಬರ್ತದೆ. ರೌಂಡ್ ಶೇಪ್ ಕೆಳಗಿನ ಬುಟ್ಟಿ ಆಕಾರದ ಅದು ಒಂದು, ಮತ್ತು ಮೇಲಿನ ವೃತ್ತಾಕಾರ, ಅದು ಅಷ್ಟು ಕೂಡಿ ಪೂರ್ಣ ಮೇಲ್ಮೈ ಅಂತಾರೆ. ಅರ್ಧಗೋಳದ ಪೂರ್ಣ ಮೇಲ್ಮೈ ಅಂತಾರೆ. ಅದರದ್ದು ಏನು ವಿಸ್ತೀರ್ಣ ಸೂತ್ರ ಏನದ್ರದ್ದು? 3πr². 3πr² ಏನಿದು? ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅವರೆಷ್ಟಂದ್ರೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಅವರು ಮೆನ್ಷನ್ ಮಾಡ್ಯಾರ. ಎಷ್ಟದ? 462 ಚದರ್ ಸೆಂಟಿಮೀಟ್ರ್ ಅಂತ ಅದ. ಇದರಲ್ಲಿ ನಾವೇನು ತೆಗಿಬೇಕು? ಆರವನ್ನು ತೆಗಿಬೇಕು, ಅಂದರೆ ತ್ರಿಜ್ಯವನ್ನು ಕಂಡುಹಿಡಿಬೇಕು. ಅಂದಾಗ 3 × 22/7 × r² = 462 ಆಯಿತು. ನಾವೇನು ಕಂಡುಹಿಡಬೇಕಾಗಿದೆ? ಇಲ್ಲಿ ತ್ರಿಜ್ಯವನ್ನು ಕಂಡುಹಿಡಬೇಕಾಗ್ಯದ. ಅಂದ್ರೆ r² = 462 × 22 ಎಳವಣಿಸಿದ್ದು 7/22 × 3/1 ಅದ. ಇಲ್ಲೇನಾಯಿತು? 1/3 ಆಯಿತು. ಛೇದ ಹಾಕೋರಿ ನೋಡಮ್ಮ. 22 1 22, 22 2 44 ಆಯಿತು. ಆಮೇಲೆ 22 1 22 ಕ್ಲಿಯರ್ ಆಯಿತಾ? ಆಮೇಲೆ 3 1 3, 3 7 21. ದೇರ್ಫೋರ್ r² = 7 × 7 ಆಯಿತು. ಅಂದ ರೂಟ್ r = ಏನಾಯಿತು? √7 × 7 ಆಯಿತು. ಒಂದು ಹೋಗಿ ಒಂದು ಉಳಿತು, ರೂಟ್ ಆಯಿತು. ಅಂದಾಗ ದೇರ್ಫೋರ್ r = 7 ಸೆಂಟಿಮೀಟರ್. ದಟ್ಸ್ ಆಲ್.